Hello everyone, myself Pavitra IS. I am studying in first PUC in Gurukula PU College. ನಾನು ಇವತ್ತು ಹೇಳಕೊಟ್ಟಿರೋ ಟಾಪಿಕ್ ಬಂದ್ಬಿಟ್ಟು ಆಂಡ್ರೋಶಿಯಂ ಮತ್ತೆ ಗೈನೋಶಿಯಂ. ಏನಪ್ಪ ಆಂಡ್ರೋಶಿಯಂ ಮತ್ತೆ ಗೈನೋಶಿಯಂ, ಎಲ್ಲಿರುತ್ತೆ ಇದು? ಇವೆರಡನ್ನು ಇದೆರಡು ಬಂದ್ಬಿಟ್ಟು ಫ್ಲವರಿನ ರಿಪ್ರೊಡಕ್ಟಿವ್ ಪಾರ್ಟ್ಸ್. ಆಂಡ್ರೋಶಿಯಂ ಬಂದ್ಬಿಟ್ಟು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂಡ್ ಗೈನೋಶಿಯಂ ಬಂದ್ಬಿಟ್ಟು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಫಸ್ಟ್ ನಾವು ಆಂಡ್ರೋಶಿಯಂ ಅಂದ್ರೆ ಏನು, ಅದ್ರಲ್ಲಿ ಏನೇನಿರುತ್ತೆ ಅನ್ನೋದನ್ನ ನೋಡೋಣ. ಆಂಡ್ರೋಶಿಯಂ ಅಂದ್ರೆ ಅದು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸ್ಟೇಮನ್ಸ್ ಇಂದ ಆಗಿರುತ್ತೆ. ಆ ಸ್ಟೇಮನ್ ಅಲ್ಲಿ 3 ಪಾರ್ಟ್ಸ್ ಇರುತ್ತೆ. ಅದು ಯಾವ್ದಾದಂದ್ರೆ ಇದನ್ನೇ ಸ್ಟೇಮನ್ ಅಂತ ಕರೆಯೋದು, ಇದು ಆಂಥರ್ ಅಂತ ಕರಿತೀವಿ, ಇದು ಸ್ಟಾಕ್ ಅಥವಾ ಫಿಲಮೆಂಟ್ ಅಂತ ಕರಿತೀವಿ. ಈ ಆಂಥರ್ ಯೂಶಲಿ ಬೈಲೋಬೆಡ್ ಅಂದ್ರೆ ಇದು ಒಂದ್ ಲೋಬು. ಯಾವಾಗ್ಲೂ ಯೂಶಲಿ 2 ಲೋಬ್ಸ್ ಇರುತ್ತೆ, ಅದಕ್ಕೆ ನಾವು ಅದನ್ನ ಬೈಲೋಬೆಡ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಸ್ಟಾಮೆನ್ಸ್ ಫ್ರೀ ಆಗಾರು ಇರ್ಬೋದು ಅಥವಾ ಫ್ಯೂಸ್ಡ್ ಆಗಾರು ಇರ್ಬೋದು. ಫ್ರೀ ಆಗಿದ್ರೆ ನಾವು ಅದನ್ನ ಪಾಲಿಯಾಂಡ್ರಸ್ ಅಂತ ಕರಿತೀವಿ, ಅದೇ ಫ್ಯೂಸ್ಡ್ ಆಗಿದ್ರೆ ನಾವು ಅದನ್ನ ಸಿನಾಂಡ್ರಸ್ ಅಂತ ಕರಿತೀವಿ. ಈ ಸ್ಟಾಮೆನ್ಸ್ ಅಲ್ಲಿ ಏನಾದ್ರು ಇದನ್ನ ನಾವು ಇಲ್ಲಿ ಸೆಕ್ಷನ್ ತೆಗೆದ್ಬಿಟ್ಟು ಹಿಂಗೆ ಹಾರಿಜಾಂಟಲ್ ಆಗಿ ಕಟ್ ಮಾಡಿ ನೋಡಿದಾಗ ನಮ್ಗೆ ಈ ರೀತಿ ಸ್ಟ್ರಕ್ಚರ್ ಸಿಗುತ್ತೆ. ಇದು ಒಂದ್ ಚೇಂಬರ್, ಇದು ಒಂದ್ ಚೇಂಬರ್, ಇದೊಂದ್ ಚೇಂಬರ್, ಇದೊಂದ್ ಚೇಂಬರ್, ಟೋಟಲಿ 4 ಚೇಂಬರ್ಸ್ ಇರುತ್ತೆ. ಒಂದು ಲೋಬ್ ಅಲ್ಲಿ 2 ಚೇಂಬರ್ಸ್ ಇರುತ್ತೆ. ಇದನ್ನ ನಾವು ಪೋಲನ್ ಸ್ಯಾಕ್ಸ್ ಅಂತ ಕರೆಯೋದು. ಈ ಪೋಲನ್ ಸ್ಯಾಕ್ಸ್ ಒಳಗಡೆನೆ ಪೋಲನ್ ಗ್ರೇನ್ಸ್ ಡೆವಲಪ್ ಆಗುತ್ತೆ. ನಾವು ಏನಕ್ಕೆ ಸ್ಟೆರೈಲ್ ಸ್ಟಾಮನ್ಸ್ ಅಂತ ಕರಿತೀವಿ, ಅದನ್ನ ಸ್ಟಾಮಿನೋಡ್ ಅಂತ ಕರಿತೀವಿ. ಅಂದ್ರೆ ಅದು ಇನ್ಫರ್ಟೈಲ್ ಸ್ಟಾಮನ್ಸ್. ಅದಕ್ಕೂ ಮಾಮೂಲಿ ಸ್ಟಾಮನ್ಸ್ಗೂ ಏನ್ ವ್ಯತ್ಯಾಸ ಅಂದ್ರೆ ಸ್ಟೆರೈಲ್ ಸ್ಟಾಮನ್ಸ್ ಅಲ್ಲಿ ಪೋಲನ್ ಗ್ರೇನ್ಸ್ ಡೆವಲಪ್ ಆಗಲ್ಲ, ಅದಕ್ಕೆ ನಾವು ಅದನ್ನ ಇನ್ಫರ್ಟೈಲ್ ಸ್ಟಾಮಿನೋಡ್ ಅಂತ ಕರಿತೀವಿ. ಇನ್ನೊಂದೇನಪ್ಪಾ ಅಂದ್ರೆ ಆಂಡ್ರೋಶಿಯಂ ಅಲ್ಲಿ ಸ್ಟಾಮನ್ಸ್ ಕೆಲವೊಂದ್ಸರಿ ಪೆಟಲ್ಸ್ ಗೆ ಅಟ್ಯಾಚ್ ಆಗಿರುತ್ತೆ, ಅದನ್ನ ನಾವು ಎಪಿಪೆಟಲಸ್ ಅಂತ ಕರಿತೀವಿ. ಅದನ್ನ ನಾವು ಯಾವ್ದ್ರಲ್ಲಿ ನೋಡ್ಬೋದಪ್ಪ ಅಂದ್ರೆ ಬ್ರಿಂಜಲ್ ಅಲ್ಲಿ ನೋಡ್ಬೋದು. ನೆಕ್ಸ್ಟ್ ಇನ್ನೊಂದೇನು ಅಂದ್ರೆ ಪೆರಿಯಂತ್. ಸ್ಟೆಮನ್ಸ್ ಪೆರಿಯಂತಿಗೆ ಅಟ್ಯಾಚ್ ಆಗಿರುತ್ತೆ. ಏನಪ್ಪ ಪೆರಿಯಂತ್ ಅಂತ ಅಂದ್ರೆ ನಾವು ಸೆಪಲ್ಸ್ ನ ಮತ್ತೆ ಪೆಟಲ್ಸ್ ನ ಡಿಫ್ರೆನ್ಶಿಯೇಟ್ ಮಾಡ್ದಲೇ ಇದ್ದಂತ ಸಂದರ್ಭದಲ್ಲಿ ನಾವು ಅದನ್ನ ಪೆರಿಯಂತ್ ಅಂತ ಕರಿತೀವಿ. ಅದೇನಾದ್ರೂ ಸ್ಟೆಮನ್ಸ್ ಪೆರಿಯಂತಿಗೆ ಅಟ್ಯಾಚ್ ಆಗಿದ್ರೆ ನಾವು ಅದನ್ನ ಎಪಿಫಿಲ್ಲಸ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ನಾವು ಲಿಲಿಯಲ್ಲಿ ನೋಡ್ಬೋದು ಈ ತರದನ್ನ. ಇಲ್ಲಿಗೆ ಆಂಡ್ರೋಶಿಯಂ ಪಾರ್ಟ್ ಮುಗೀತು. ನೆಕ್ಸ್ಟ್ ಬಂದ್ಬಿಟ್ಟು ಗೈನೋಶಿಯಂ. ಗೈನೋಶಿಯಂ ಅನ್ನೋದು ಒಂದು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಇದು ಫ್ಲವರಿನ ಇನ್ನರ್ ಮೋಸ್ಟ್ ಲೇಯರ್ ಆಗಿರುತ್ತೆ. ಇದರಲ್ಲಿ 3 ಪಾರ್ಟ್ಸ್ ಇರುತ್ತೆ. ಇದು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಕಾರ್ಪೆಲ್ಸ್ ಇಂದ ಆಗಿರುತ್ತೆ. ಆ ಕಾರ್ಪೆಲ್ ಅಲ್ಲಿ 3 ಪಾರ್ಟ್ಸ್ ಇರುತ್ತೆ. ಒಂದು ಸ್ಟಿಗ್ಮಾ, ನೆಕ್ಸ್ಟ್ ಸ್ಟೈಲು, ಇನ್ನೊಂದು ಓವರಿ. ಓವರಿ ಥಾಲಮಸ್ ನ ಮೇಲ್ಗಡೆ ಅಂದ್ರೆ ಬೇಸಲ್ ಪಾರ್ಟ್ ಅಲ್ಲಿ ಇರುತ್ತೆ. ಇದು ಎನ್ಲಾರ್ಜ್ ಆಗಿರೋದ್ರಿಂದ ನಾವು ಓವರಿನ ಎನ್ಲಾರ್ಜ್ಡ್ ಬೇಸಲ್ ಪಾರ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಅದ್ರ ಮೇಲ್ಗಡೆ ಪಾರ್ಟ್ ಬಂದ್ಬಿಟ್ಟು ಸ್ಟೈಲ್. ಇದು ಎಲಾಂಗೇಟೆಡ್ ಟ್ಯೂಬ್ ಲೈಕ್ ಇರೋದ್ರಿಂದ ಇದನ್ನ ನಾವು ಎಲಾಂಗೇಟೆಡ್ ಟ್ಯೂಬ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇದು ನೋಡಬಹುದು, ನಾವು ಟ್ಯೂಬ್ ಲೈಕ್ ಇದೆ, ಅದ್ರ ಮೇಲ್ಗಡೆನೆ ಇರೋದು ಸ್ಟಿಗ್ಮಾ. ಈ ಸ್ಟಿಗ್ಮಾ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಪಾಲಿನೇಷನ್ ಗೋಸ್ಕರ ಪೋಲನ್ ಗ್ರೇನ್ಸ್ ನ ರಿಸೀವ್ ಮಾಡುತ್ತೆ. ಸ್ಟೈಲು ಸ್ಟಿಗ್ಮಾ ಮತ್ತೆ ಓವರಿನ ಕನೆಕ್ಟ್ ಮಾಡುತ್ತೆ. ಪ್ರತಿಯೊಂದು ಓವರಿಯಲ್ಲೂ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಓವ್ಯೂಲ್ಸ್ ಇರುತ್ತೆ. ಆ ಓವ್ಯೂಲ್ಸ್ ಫ್ಲಾಟ್ ಮತ್ತೆ ಕುಶನ್ ಲೈಕ್ ಇರುವಂತಹ ಪ್ಲಾಸೆಂಟಾಗೆ ಅಟ್ಯಾಚ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಲಾಸೆಂಟೇಶನ್. ಅದಕ್ಕಿಂತ ಮುಂಚೆ ಓವ್ಯೂಲ್ಸ್ ಸೀಡ್ ಆಗಿ ಡೆವಲಪ್ ಆಗುತ್ತೆ. ಫರ್ಟಿಲೈಸೇಷನ್ ಆದ್ಮೇಲೆ ಓವರಿ ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಲಾಸೆಂಟೇಶನ್. ಏನಪ್ಪ ಪ್ಲಾಸೆಂಟೇಶನ್ ಅಂದ್ರೆ ದ ಅರೇಂಜ್ಮೆಂಟ್ ಆಫ್ ಓವ್ಯೂಲ್ಸ್ ವಿತ್ ಇನ್ ದ ಓವರಿ ಈಸ್ ನೋನ್ ಆಸ್ ಪ್ಲಾಸೆಂಟೇಶನ್. ಏನಂದ್ರೆ ಓವರಿ ಒಳಗಡೆ ಓವ್ಯೂಲ್ಸ್ ಯಾವ ರೀತಿ ಅರೇಂಜ್ ಆಗಿರುತ್ತೆ, ಆ ಅರೇಂಜ್ಮೆಂಟ್ ನ ನಾವು ಪ್ಲಾಸೆಂಟೇಶನ್ ಅಂತ ಕರಿತೀವಿ. ಈ ಪ್ಲಾಸೆಂಟೇಶನ್ ಅಲ್ಲಿ ಬಂದ್ಬಿಟ್ಟು 5 ಟೈಪ್ಸ್. ಯಾವ್ದಾದಪ್ಪ ಅಂದ್ರೆ ಮಾರ್ಜಿನಲ್ ಪ್ಲಾಸೆಂಟೇಶನ್, ಆಕ್ಸೈಲ್ ಪ್ಲಾಸೆಂಟೇಶನ್, ಪೆರಿಟಲ್ ಪ್ಲಾಸೆಂಟೇಶನ್, ಫ್ರೀ ಸೆಂಟ್ರಲ್ ಪ್ಲಾಸೆಂಟೇಶನ್ ಅಂಡ್ ಬೇಸಲ್ ಪ್ಲಾಸೆಂಟೇಶನ್. ಇವಾಗ ಒಂದೊಂದನ್ನೇ ನೋಡ್ತಾ ಹೋಗೋಣ. ಫಸ್ಟ್ ಬಂದ್ಬಿಟ್ಟು ಮಾರ್ಜಿನಲ್ ಪ್ಲಾಸೆಂಟೇಶನ್. ಈ ಮಾರ್ಜಿನಲ್ ಪ್ಲಾಸೆಂಟೇಶನ್ ಅಲ್ಲಿ ನೋಡ್ಬೋದು, ಇದು ಓವ್ಯೂಲ್ಸ್, ಇದು ಪ್ಲಾಸೆಂಟಾ. ಈ ಪ್ಲಾಸೆಂಟಾ ಓವರಿಯ ವೆಂಟ್ರಲ್ ಸೆಕ್ಚರ್ ಅಲ್ಲಿ ಇರೋದ್ರಿಂದ ಇಲ್ಲಿಂದ ಓವ್ಯೂಲ್ಸ್ ಡೆವಲಪ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಇದನ್ನ ಮಾರ್ಜಿನಲ್ ಪ್ಲಾಸೆಂಟೇಶನ್ ಅಂತ ಕರಿತೀವಿ. ಇದು ನಮಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು, ಪಿ. ಬಟಾಣಿಯಲ್ಲಿ ನಾವು ಮಾರ್ಜಿನಲ್ ಪ್ಲಾಸೆಂಟೇಶನ್ ನೋಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಸೈಲ್ ಪ್ಲಾಸೆಂಟೇಶನ್. ಆಕ್ಸೈಲ್ ಪ್ಲಾಸೆಂಟೇಶನ್ ಅಲ್ಲಿ ಇದು ಓವರಿ, ಈ ಲೈನ್ಸ್ ನ ನಾವು ಸೆಪ್ಟಾ ಅಂತ ಕರಿತೀವಿ. ಇದು ಪೂರ್ತಿನ ಇದನ್ನ ಲಾಕ್ಯೂಲ್ಸ್ ಅಂತ ಕರಿತೀವಿ. ಇಲ್ಲಿ ಒಂದಕ್ಕಿಂತ ಹೆಚ್ಚು ಲಾಕ್ಯೂಲ್ಸ್ ಇರೋದ್ರಿಂದ ನಾವು ಮಲ್ಟಿ ಲಾಕ್ಯೂಲ್ಸ್ ಅಂತ ಕರಿತೀವಿ. ಇದು ಸೆಂಟ್ರಲ್ ಇರುವಂತದ್ದು ಬಂದ್ಬಿಟ್ಟು ಪ್ಲಾಸೆಂಟಾ. ಈ ಸೆಂಟ್ರಲ್ ಇರುವಂತ ಪ್ಲಾಸೆಂಟಾಗೆ ಓವ್ಯೂಲ್ಸ್ ಅಟ್ಯಾಚ್ ಆಗಿರುತ್ತೆ. ಮಲ್ಟಿಲಾಕ್ಯುಲರ್ ಓವರಿಯಲ್ಲಿ ಸೆಂಟ್ರಲ್ ಇರುವಂತಹ ಪ್ಲಾಸೆಂಟಾಗೆ ಓವ್ಯೂಲ್ಸ್ ಅಟ್ಯಾಚ್ ಆಗಿದ್ರೆ ಅದನ್ನ ನಾವು ಆಕ್ಸೈಲ್ ಪ್ಲಾಸೆಂಟೇಶನ್ ಅಂತ ಕರಿತೀವಿ. ಇದನ್ನ ನಾವು ಟೊಮ್ಯಾಟೊ ಮತ್ತೆ ಲೆಮನ್ ಅಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಪೆರಿಟಲ್ ಪ್ಲಾಸೆಂಟೇಶನ್. ಈ ಪೆರಿಟಲ್ ಪ್ಲಾಸೆಂಟೇಶನ್ ಅಲ್ಲಿ
ಓವ್ಯೂಲ್ಸ್ ಓವರಿಯ ಇನ್ನರ್ ವಾಲ್ ಇಂದ ಡೆವಲಪ್ ಆಗುತ್ತೆ. ಇಲ್ಲಿ ಪ್ಲಾಸೆಂಟಾ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಸೆಪ್ಟಾ ಆಗ್ಲಿ ಲಾಕ್ಯೂಲ್ಸ್ ಆಗ್ಲಿ ಡೆವಲಪ್ ಆಗಿರಲ್ಲ. ಇದು ಪೂರ್ತಿ ಒಂದೇ ಚೇಂಬರ್. ಆಮೇಲೆ ಇದು ಡೆವಲಪ್ ಆಗ್ತಾ ಆಗ್ತಾ ಟೂ ಚೇಂಬರ್ಡ್ ಆಗುತ್ತೆ. ಯಾವ್ದಕ್ಕೆ ಅಂತ ಅಂದ್ರೆ ಇದರಲ್ಲಿ ಫಾಲ್ಸ್ ಸೆಪ್ಟಮ್ ಫಾರ್ಮ್ ಆಗುತ್ತೆ. ಅದರಿಂದ ಇದು ಡೆವಲಪ್ ಆಗ್ತಾ ಆಗ್ತಾ ಟೂ ಚೇಂಬರ್ಡ್ ಆಗುತ್ತೆ. ನಾವು ಇದನ್ನ ಮಸ್ಟರ್ಡ್ ಮತ್ತೆ ಆರ್ಗೆಮೋನ್ ಅಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಫ್ರೀ ಸೆಂಟ್ರಲ್ ಪ್ಲಾಸೆಂಟೇಶನ್. ಇದರಲ್ಲಿ ಯಾವುದೇ ರೀತಿ ಪ್ಲಾಸೆಂಟಾ ಸೆಂಟ್ರಲ್ ಇರುತ್ತೆ. ಆ ಸೆಂಟ್ರಲ್ ಇರುವಂತಹ ಪ್ಲಾಸೆಂಟಾಗೆ ಓವ್ಯೂಲ್ಸ್ ಅಟ್ಯಾಚ್ ಆಗಿರುತ್ತೆ. ನಾವು ನೋಡ್ಬೋದು ಏನಪ್ಪಾ ಆಕ್ಸಲ್ ಪ್ಲಾಸೆಂಟೇಶನ್ ಮತ್ತೆ ಫ್ರೀ ಸೆಂಟ್ರಲ್ ಪ್ಲಾಸೆಂಟೇಶನ್ ಎರಡು ಸೇಮ್ ಇದೆ ಅಲ್ಲ ಅಂತ. ಬಟ್ ಇಲ್ಲಿ ನಾವು ಒಂದು ಡಿಫರೆನ್ಸ್ ನೋಡ್ಬೋದು. ಇಲ್ಲಿ ಸೆಪ್ಟಾ ಇದೆ ಮತ್ತೆ ಇಲ್ಲಿ ಲಾಕ್ಯೂಲ್ಸ್ ಡೆವಲಪ್ ಆಗಿದೆ. ಬಟ್ ಇಲ್ಲಿ ಯಾವುದೇ ರೀತಿ ಸೆಪ್ಟಾನು ಇಲ್ಲ, ಲಾಕ್ಯೂಲ್ಸ್ ಇಲ್ಲ. ಇಲ್ಲಿ ಸೆಪ್ಟಾ ಆರ್ ಆಬ್ಸೆಂಟ್, ಇಲ್ಲಿ ಸೆಪ್ಟಾ ಆರ್ ಪ್ರೆಸೆಂಟ್. ಇಲ್ಲಿ ಇರೋದು ಒಂದು ಡಿಫರೆನ್ಸ್ ಇವೆರಡರ ಮಧ್ಯ. ನಾವು ಫ್ರೀ ಸೆಂಟ್ರಲ್ ಪ್ಲಾಸೆಂಟೇಶನ್ ಡಯಾಂಥಸ್ ಮತ್ತೆ ಪ್ರೈಮರೋಸ್ ಅಲ್ಲಿ ನೋಡ್ಬೋದು. ಲಾಸ್ಟ್ ಪಾರ್ಟ್ ಬಂದ್ಬಿಟ್ಟು ಬೇಸಲ್ ಪ್ಲಾಸೆಂಟೇಶನ್. ಇದರಲ್ಲಿ ನಾವು ಏನ್ ನೋಡ್ಬೋದು ಅಂದ್ರೆ ನಾವು ಬೇರೆ ಇವಾಗ ಮೂರು ಸ್ಟ್ರಕ್ಚರ್ ಅಲ್ಲಿ ನಾವು ಇದ್ರ ಓವರಿನ ಹಾರಿಜಾಂಟಲ್ ಕಟ್ ಮಾಡಿದಾಗ ಯಾವ ರೀತಿ ಬಂದಿರುತ್ತೋ ಆ ಸ್ಟ್ರಕ್ಚರ್ ಇದು. ಬಟ್ ಬೇಸಲ್ ಪ್ಲಾಸೆಂಟೇಶನ್ ಅಲ್ಲಿ ನಾವು ಓವರಿನ ವರ್ಟಿಕಲ್ ಆಗಿ ಕಟ್ ಮಾಡಿ ನೋಡ್ಬೇಕಾಗುತ್ತೆ. ವರ್ಟಿಕಲ್ ಆಗಿ ಕಟ್ ಮಾಡಿದಾಗ ಬಂದಿರುವಂತ ಡಯಾಗ್ರಾಮ್ ಇದು. ಇಲ್ಲಿ ನೋಡ್ಬೋದು ಪ್ಲಾಸೆಂಟಾ ಓವರಿಯ ಬೇಸ್ ಅಲ್ಲಿ ಇದೆ. ಆ ಬೇಸಿಂದ ಸಿಂಗಲ್ ಓವ್ಯೂಲ್ ಅಟ್ಯಾಚ್ ಆಗಿರುತ್ತೆ. ಸೊ ನಾವು ಇದನ್ನ ಬೇಸಲ್ ಪ್ಲಾಸೆಂಟೇಶನ್ ಅಂತ ಕರಿತೀವಿ. ಇದಕ್ಕೆ ನಾವು ಮಾರಿಗೋಲ್ಡ್ ಮತ್ತೆ ಸನ್ಫ್ಲವರ್ ನ ಎಕ್ಸಾಂಪಲ್ ತಗೋಬಹುದು. ಇದರಲ್ಲಿ ನಾವು ಬೇಸಲ್ ಪ್ಲಾಸೆಂಟೇಶನ್ ನೋಡಬಹುದು. ಥ್ಯಾಂಕ್ ಯು.